ಓಹೋ, ಎಲ್ಲವೂ ಶಿವನ ಇಚ್ಛೆ. ಕಷ್ಟದಲ್ಲಿ ಬಾ ಎಂದು ಕೂಗಿ ಕರೆದರೆ ಯಾವುದೋ ಒಂದು ರೂಪದಲ್ಲಿ ಬಂದು ಭಕ್ತರ ಕನಸನ್ನು ಪೂರೈಸುವ ಕರುಣಾಸಾಗರ ಆ ಶಿವ ದೊಡ್ಡವನು. ಸಮುದ್ರ ಮಂತ್ರ ಕಾಲದಲ್ಲಿ ಕಾಲಕೂಟವನ್ನು ವಿಷವನ್ನು ಕುಡಿದು ವಿಷಕಂಠನಾದ. ಆ ದಶಕಂಠನ ಮರಣದ ನಂತರ ಶ್ರೀರಾಮನ ಪೂಜಿಸುವ ಅವನ ಮಹಿಮೆ ಅಪಾರವಾಗಿದೆ. ಸ್ವಾಮಿ, ಅಂತ ಶಿವ ಪಾರ್ವತಿಯಲ್ಲಿ ಅಪಾರ ಸಾಧನೆ ಮಾಡಿದ ಈ ನಮ್ಮ ಜೀವನದಲ್ಲಿ ಚಿಂತೆ ಎಂಬ ಕಾಡ್ತಾ ಇದೆ ಅಲ್ವೇ? ಹೌದು ಶಾಂತ, ಹೌದು. ನಾನೀಗಲೇ ನಾಲ್ಗೆ ಇಲ್ಲದ ಮೂಕನಾಗಿದ್ದೇನೆ. ನಿನಗೆಲ್ಲವನ್ನು ತೋರಿಸಬೇಕೆಂದರೆ ಕಣ್ಣಿದ್ದರೂ ಕುರುಡಾಗಿದ್ದೇನೆ. ನಿನಗೆ ನಿಜ ಹೇಳಬೇಕೆಂದರೆ ಸ್ವಾಮಿ, ನನಗೆಲ್ಲ ತಿಳಿದಿದೆ ಕಣ್ರಿ, ನನಗೆಲ್ಲ ತಿಳಿದಿದೆ. ಬ್ರಹ್ಮ ಬೈದ ವಿಧಿ ಲೇಖಿತವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸ್ವಾಮಿ, ಅದ್ಯಾವುದು ನಿಮ್ಗೆ ಚಿಂತೆ ಕಾಡ್ತಾ ಇದೆ ಅಂತ ನಾನು ಮುಂದೆ ಹೇಳ್ರಿ. ಯಾಕೆ ನಾನು ನಿಮ್ಮ ಅರ್ಧಾಂಗಿನೇ ಅಲ್ವೇನ್ರಿ? ಅರ್ಧಾಂಗಿ ಹೊಸಲು ಮಧ್ಯೆ ಹೆಗತಿ ಹಾಗೆ ಮೊದಲು ನನ್ನ ಮನೆಯ ಪ್ರವೇಶಿಸಿ ಮೊದಲ ರಾತ್ರಿಯಿಂದ ಹಿಡಿದು ಅನೇಕ ವರ್ಷಗಳವರೆಗೆ ನಿನಗೆ ಸುಖ ಭೋಗ ಲಾಲ ರಸವನ್ನು ಕೊಡಲಾಗಿದೆನೆಂದರೆ ನನ್ನಂತ ನಾಮರ್ಥ ಯಾರು ಇಲ್ಲ ಶಾಂತ, ನಮ್ಮಂತ ಆಗೋದಿಲ್ಲ. ಸ್ವಾಮಿ, ಹೌದು ಶಾಂತ, ಹೌದು. ಈ ಹೆಣ್ಣಿಗೆ ಬೇಕಾದುದು ಅಧಿಕಾರ, ಅಂತದ್ದು ಸೌರಭವತಿಯೂ ಅಲ್ಲ ಶಾಂತ. ಅವಳು ರೂಪವತಿ ಆಗದಿದ್ದರು ಅವಳಿಗೆ ಬೇಕಾದದ್ದು ದಾಂಪತ್ಯದ ಸುಖ. ಆ ಸುಖವನ್ನು ನಾನು ಕೊಡದನಾಗಿದ್ದೇನೆಂದರೆ ನನ್ನಂತ ಪಾಪಿ ಯಾರು ಇಲ್ಲ ಶಾಂತ, ನನ್ನಂತ ಪಾಪಿ ಯಾರು ಇಲ್ಲ. ಸ್ವಾಮಿ, ಏನು ಹೇಳ್ತಾ ಇದ್ದ ನೀವು ಪಾಪಿ ಇದ್ದೀರಿ, ನೀವು ಪಾಪಿ ಇಲ್ಲ. ನೋಡಿ, ನನ್ನ ಕೈ ಹಿಡಿದು ನನ್ನ ಕೋಳಿಗೆ ಮಾಂಗಲ್ಯವನ್ನು ಕೊಟ್ಟು ನನ್ನ ಸಂಗಾತಿ ಅಂತ ಸ್ವೀಕರಿಸಿದ್ದೀರಾ. ಸ್ವಾಮಿ, ನೀವು ನನ್ನ ಪಾಲಿನ ದೇವರು, ನನ್ನ ಪಾಲಿನ ಪರದೇವರು. ದೇವರು? ನಾನು ದೇವರೇ? ಭೂಮಳಿ ಹಣಿ ಆಗಿ ತಾಯಿ ಬಾಯಿ ಬೆರೆದಿತ್ತು ತನ್ನ ಒಡಲಲ್ಲಿ ಸಿಳ್ಳಿ ನಿಂತಾಗ ಕತ್ತಲ ಕಾರ್ಮೋಡ ಕವಿದು ಗುಡುಗು ಮಿಂಚು ಸಿಡಿಲು ಒತ್ತರ ಮಳೆ ಬೆತ್ತರಿಸಿ ಹೊತ್ತೇರಿ ನೋಡರೆ ಎಂತಾಳು ದೇವರೇ? ನಿಂತ ನೀರನ್ನು ಶಾಂತವಾಗಿ ತಂತುರಾಯನ ಕೈ ಹಿಡಿದು ಕೊಂಡಾಗ ಮುತ್ತಯ್ಯ ಮಳಿಗೆರೆಯದೆ ದೇವರೇ ಶಾಂತ, ಇಂತಾಳು ದೇವತೆ. ದೇಹಿಯಿಂದ ಬಂದವರಿಗೆ ವರ ನೀಡಿ ಕಳಿಸಲಿಕ್ಕೆ ನಾನು ದೇವರಲ್ಲ ಶಾಂತ, ದೇವರಲ್ಲ. ನಿನ್ನ ಜೀವನದಲ್ಲಿ ಹೇಗೆ ಬಂದ ಪುರುಷ ನಾನು ಶಾಂತ, ನಿನ್ನ ಪುರುಷ ನಾನು ಶಾಂತ. ಕ್ಷಮಿಸಿ ಬಿಡು ನನ್ನನ್ನು, ಕ್ಷಮಿಸಿ ಬಿಡು. ಸ್ವಾಮಿ, ಏನು ಹೇಳ್ತಾ ಇದ್ದೀರಾ ನೀವು? ಸ್ವಂತ ತಪ್ಪು ನೀವೇನ್ರಿ ಮಾಡಿದ್ದೀರಾ? ಆದ್ರೆ ನೀವು ಹೇಳಿದ್ರಲ್ಲ, ಅದು ನನ್ನ ಪ್ರಾರಂಭ ಕರ್ಮ, ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಆದ್ರೆ ನನ್ನ ತಾಲಿನ ದೇವರು ನೀವು. ಸ್ವಾಮಿ, ನೀವು ನನ್ನ ದೇವ್ರು ಕಣ್ರಿ, ನನ್ನ ಪತಿ ದೇವ್ರು, ನನ್ನ ಪರ ದೇವ್ರು ಕಣ್ರಿ ನೀವು. ಪ್ರಾರಂಭ ಕರ್ಮ ಎಂದು ಪತಿಯೇ ಪರದೈವ ಎಂದು ಹೀಗೆ ಹೇಳಿಕೊಳ್ಳುತ್ತೋ ನಿನ್ನ ಹರಿಯದ ಜೀವನ ಹಾಳು ಮಾಡಿಕೊಳ್ಳಬೇಡ ಶಾಂತ, ಹರಿಯದ ಜೀವನ ಹಾಳು ಮಾಡಿಕೊಳ್ಳಬೇಡ. ನಾನು ಎಷ್ಟು ಡಾಕ್ಟರ್ ಅವನು ಸಲಹೆಯನ್ನು ತೆಗೆದುಕೊಂಡರೆ ನನ್ನ ಮರ್ದಾಂಗಕ್ಕೆ ಬಿದ್ದ ಪೆಟ್ಟು ಇನ್ನೂ ಸುಧಾರಿಸುತ್ತಿಲ್ಲ ಶಾಂತ, ಸುಧಾರಿಸುತ್ತಿಲ್ಲ. ಯಾಕೆಂದರೆ ನಿನ್ನ ಕೊರಳಿಯ ಮಾಂಗಲ್ಯವನ್ನು
ಕೈಗೆ ಒಪ್ಪಿಸಿ ಬೇರೊಬ್ಬನನ್ನು ಗಂಡನ ಮಾಡ್ಕೋ ಶಾಂತ, ಬೇರೊಬ್ಬನ ಗಂಡನ ಮಾಡಿಕೋ. ಏನು ಹೇಳ್ತಾ ಇದ್ದೆ ನೀವು? ಇಲ್ಲ, ದಯವಿಟ್ಟು ಈ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳಿ. ನೀವು ಇನ್ನೊಂದ್ಸರಿ ಈ ರೀತಿ ಮಾತನಾಡಿದ್ರೆ ನಿಮಗೆ ನನ್ನ ಮೇಲೆ ಆನೆ ಆಗಿದೆ. ಸಾಕ್ಷಿ ಅಷ್ಟೇ ಅಲ್ಲ, ನಿಮಗೆ ನನ್ನ ಹೆಂಡರ ಮೇಲೆ ಆನೆ ಆಗಿದೆ. ಹೌದು ರೀ, ಹೌದು. ಹಿಂದೆ ಆ ಸಿದ್ದನ ಗೌಡ ಅವನ ದಬ್ಬಾಳಿಕೆಯಿಂದ ನನ್ನ ಹೆತ್ತವರು ತನ್ನ ಮಾನ ಮರ್ಯಾದೆಗೋಸ್ಕರ ಹೆಣ್ಣಿನ ಶೀಲವೇ ಶೃಂಗಾರವೆಂದು ಅವನ ಕೈಯಲ್ಲಿ ನೆರಳಿ ಸತ್ತು ಹೋದ್ರು. ಆದ್ರೆ ನೀವು ಹೆತ್ತ ಮಗನಾಗಿ ಅವರ ಶವಕ್ಕೆ ಕಿಚ್ಚು ಕೊಟ್ರಿ. ಅವರ ಕೊಟ್ಟ ಮಾತಿನಂತೆ ನನ್ನ ಕೈ ಹಿಡಿದ ನನ್ನ ಕೋಳಿಗೆ ಮಾಂಗಲ್ಯ ಭಾಗ್ಯವನ್ನೇ ಕೊಟ್ರಿ. ಆದ್ರೆ ಈಗ ಅದನ್ನು ಅಲ್ಲಗಳುವಿರೇನ್ರಿ? ಹೇಳ್ರಿ, ಆ ಮಾತನ್ನು ಎಲ್ಲ ಅಲ್ಲಗಳುವಿರೇನ್ರಿ? ವಚನ ಭ್ರಷ್ಟರಾಗುತ್ತೀರಾ? ಮತ್ತೆ ಹೀನರಾಗಿದ್ದು ಯಾರಿಂದ? ಅದು ನಮ್ಮಿಂದ, ಆ ನೀಚ ಗೌಡನಿಂದ ಈ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರಿ. ಹೊಡಿಸಿಕೊಂಡು ಬಡಿಸಿಕೊಂಡು ಈ ನಿಮ್ಮ ಜೀವನದ ಅರ್ಥ ಯಾಕೆಯನ್ನು ಅನುಭವಿಸಿದ್ದು ನನಗೆ ಗೊತ್ತಿಲ್ಲ ಅಂತ ಕೇಳ್ತಾ ಇದ್ದೇನ್ರಿ ಸ್ವಾಮಿ. ನನಗೆಲ್ಲ ಗೊತ್ತು ಕಣ್ರಿ, ನನಗೆಲ್ಲ ಗೊತ್ತು. ಹರಿಬೇಡ ಶಾಂತ, ಹರಿಬೇಡ. ಸ್ವಾಮಿ, ನನ್ನನ್ನು ಅಲ್ಲಗಳೆದು ಆ ಮಾಂಗಲ್ಯವನ್ನು ವರ್ತಿಸಿಕೊಟ್ಟು ಅಷ್ಟೇ ಅಲ್ಲದೆ ನನ್ನ ಹೆತ್ತವರಿಗೋಸ್ಕರ ನನ್ನ ಕೋಳಿಗೆ ಮಾಂಗಲ್ಯ ಕಟ್ಟಿ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರಿ ಅಲ್ಲರಿ. ಈಗಾದ್ಮೇಲೆ ನೀವು ಮತ್ತೆ ಈ ರೀತಿ ಮಾತನಾಡ್ತಾ ಇದ್ದೀರಾ? ನನ್ನ ಹೆತ್ತವರ ಮಾತಿಗೆ ನೀವು ಕೊಟ್ಟು ನನ್ನ ಮಡದಿಗೆ ಸ್ವೀಕರಿಸಿದ್ರಿ. ಆ ತ್ಯಾಗವನ್ನು ನಾನು ಮರಿಬೇಕೇನ್ರಿ? ಆ ತ್ಯಾಗವನ್ನು ಅಲ್ಲಗಳಿಬೇಕೇನ್ರಿ? ಈ ಮಾಂಗಲ್ಯವನ್ನು ನಾನು ಮರಿಬೇಕೇನ್ರಿ? ಈ ಮಾಂಗಲ್ಯನ ಮರೆತು ಬೇರೊಬ್ಬರ ನಾನು ಮದುವೆ ಆಗ್ಬೇಕೇನ್ರಿ? ಸಾಧ್ಯವಿಲ್ಲ, ಇದು ಎಂದಿಗೂ ಸಾಧ್ಯವಿಲ್ಲ. ನಾನು ಒಪ್ಪಿದ್ದರೂ ಕೂಡ ನಿಮ್ಮ ಪಾದ ಧೂಳದ ಸಮವಾಗಿ ನಾನು ಬೀಳ್ತೀನಿ. ನಾನು ಹೀನರಾಗ್ತೀನಿ, ಉಷ್ಣವಾಗ್ತೀನಿ. ಸ್ವಾಮಿ, ಇದು ನನ್ನಿಂದ ಸಾಧ್ಯವಿಲ್ಲ ರೀ, ಸಾಧ್ಯವಿಲ್ಲ. ಶಾಂತ, ಎಂತ ಕಠೋರವಾದ ಮಾತನಾಡುತ್ತಿರುವೆ ಶಾಂತ, ಎಂತ ಕಠೋರವಾದ ಮಾತನಾಡುತ್ತೀರಿ. ಈ ಕಲಿಕೆಯ ಕಾಲ, ತಿರುವ ಮುರುವಿನ ಕಾಲ, ಮಾತನ್ನ ಬದಲಿಸುವ ಕಲಿಗಾಲ. ಸ್ವಂತ ಮಗನನ್ನೇ ಮೋಹಿಸು ಈ ಕಲಿಗಾಲದಲ್ಲಿ. ಅದು ನಿನ್ನಿಂದ ಸಾಧ್ಯವೇ ಶಾಂತ? ನಿನ್ನಿಂದ ಸಾಧ್ಯವೇ? ಸಾಧ್ಯವಾಗದನ್ನು ಸಾಧಿಸಿ ತೋರಿಸೋದೇ ಹೆಣ್ಣಿನ ಧರ್ಮ, ಅದು ಹೆಣ್ಣಿನ ಕರ್ತವ್ಯ. ಬೇಕಾದ್ರೆ ಆ ಮುರುಳಾಳೇಶ್ವರ ಅವನ ಮೇಲಾಣೆ ಅಷ್ಟೇ ಅಲ್ಲ ರೀ, ಸಾಕ್ಷಾತ್ ಆ ಮಾರುತೇಶ್ವರ ಮೇಲಾಣೆಗೂ ಸತ್ಯ. ಈ ನನ್ನ ಮಾತನ್ನು ಪಾಲಿಸಿ, ದಯವಿಟ್ಟು ಇಲ್ಲಂತ ಮಾತ್ರ ಹೇಳ್ಬೇಡ್ರಿ. ಹಾಗಾದರೆ ನನ್ನ ಮಾನಸಿಕ ಪುರುಷತ್ವ ಸುಧಾರಿಸುವವರೆಗೆ ಈ ವಿಷಯನ್ನು ನಿನ್ನ ಬಿಟ್ಟು ಬೇರೆ ಯಾರಿಗೆ ಗೊತ್ತಾಗಬಾರದು, ಯಾರಿಗೆ ಗೊತ್ತಾಗಬಾರದು. ಯಾಕೆಂದರೆ ಈ ಕಾಮ ದೃಷ್ಟಿಯಿಂದ ವೀಕ್ಷಿಸುವ ಈ ಅಸುರರ ಸಮಾಜದಲ್ಲಿ ನೀನು ಸೂರರ ಸೌಭಾಗ್ಯದ ಕನಿಯಾಗಿ ನಿನ್ನ ಬಂಗಾರ ಶೀಲಕ್ಕೆ ಶೃಂಗಾರದವನ್ನು ಬೆಲೆಯನ್ನು ತರಬೇಕಾದರೆ ನನ್ನ ಮನೆಯ ಸೌಭಾಗ್ಯದ ಮಹಾಲಕ್ಷ್ಮಿ ಆಗಿ ಬಾಳುವನು. ನನಗೆ ಮಾತು ಕೊಡಿಸಂತ, ನನಗೆ ಮಾತು ಕೊಡು. ಸತ್ಯವಾದ ಮಾತನ್ನು ಹೇಳಿದಿರಿ, ಸತ್ಯವಾದ ಮಾತನ್ನೇ ಕೇಳಿದಿರಿ. ಆ ಸತ್ಯವನ್ನ ಸಾವಿತ್ರಿ ಎವಳಿಂದ ಹೊರಪಡದಂತೆ ಹೆಣ್ಣಿನ ಶೀಲವೇ ಶೃಂಗಾರ, ಗಂಡಿನ ಬುದ್ಧಿಯೇ ಬಂಗಾರವೆಂದು ಈ ನಾಡಿನ ಹೆಸರು ಹಾಗೂ ಈ ದೇಶದ ಉಸಿರು ತರುವವರೆಗೂ ನಾನು ಈ ಮಾತನ್ನು ಪಾಲಿಸೇ ಬಿಡೋದಿಲ್ಲ ಕಣ್ರಿ. ಈ ಮಾತನ್ನು ಪಾಲಿಸದೆ ಹೋದ್ರೆ
ನಾನು ನಾನು ನಿಮ್ಮ ಹೆಂಡತಿನೇ ಅಲ್ಲೇ ಕಣ್ರಿ. ನಾನು ನಿಮ್ಮ ಹೆಂಡತಿನೇ ಅಲ್ಲೇ. ಅಷ್ಟೇ ಇಲ್ಲ ಕಣ್ರಿ, ನಿಮ್ಮ ಮಾತನ್ನು ನಾನು ನಿಮ್ಮ ಪಾದ ಸಾಕ್ಷಿಯಾಗಿ ನಡೆಸ್ಕೊಡ್ತೀನಿ. ಇದು ನಿಮ್ಮ ಪಾದ ಸಾಕ್ಷಿನೂ ಸತ್ಯ. ಎದ್ದೇಳು ಶಾಂತ, ಎದ್ದೇಳು. ಮೆಚ್ಚಿನ ಈ ಪತಿ ಭಕ್ತಿಗೆ ನಿನ್ನ ಅಮೃತವಾಣಿ ಈ ಮಹಿಳೆಯರ ಸಮಾಜದಲ್ಲಿ ಚಿರಕಾರವಾಗಿ ಉಳಿಯಲಿ. ಎಲ್ಲಿ ನಗು, ಇದೇ ನಗುವಿನ ನೋಟದಿಂದ ಒಂದು ಹಾಡನ್ನು ಹಾಡಬಹುದು. ಸ್ವಾಮಿ, ಒಟ್ಟಿನಲ್ಲಿ ಈ ಅರ್ಧಾಂಗಿಗೆ ಬಾಳು ಕೊಟ್ಟು ನನ್ನ ಬಾಳ ಬಂಡೇನೇ ಸಾಗಿಸ್ತಾ ಇದ್ದೀರಾ. ನನ್ನ ಪತಿದೇವರು ಕೇಳಿದ ಮೇಲೆ ಇಲ್ಲ ಅಂತ ಹೇಳ್ತೀನ. ಆಗ್ಲಿರಿ, ನಿಮ್ ಇಷ್ಟದಂತೆ ಇಂದು ನಾನು ಹಾಡಿ ಕುಳಿದು ಸಂತೋಷವಾಗಿ ಕಾಲ ಕಳಿತೀನಿ ಕಣ್ರಿ. ಸಂತೋಷವಾಗಿ ಕೈ ಹಿಡಿದಾಗ ನಿನ್ನಂತ ದುರ್ನವಲಿ ಜೊತೆಯಾದಾಗ ದಿನವೇ ಅತ್ತಿಗೆ ಸೋದರ, ಊಟವಿಲ್ಲದೆ ಉಪಚಾರವಿಲ್ಲದೆ ಎಲ್ಲಿ ಹೋಗಿದೆಪ್ಪ? ಹೊಲದಲ್ಲಿ ಏನಾರ ಕೆಲಸ ಏನಾರ ಸಮಸ್ಯೆ ಆಗಿದೆಪ್ಪ? ಹೌದಣ್ಣ, ಕರೆಂಟ್ ಹೋಗತ್ತಲೇ ನೀರು ಹಾಸುದನ್ನು ಬಿಟ್ಟು ಒಂದು ತಾಸಿನ ಮುಂದೆ ಬಂದೆ. ನಾನು ಬರೋದ್ರೊಳಗಾಗಿ ಊರ ಅಕ್ಷಯಲ್ಲಿ ದೊಡ್ಡ ಕುಸ್ತಿನ ನಡೆದಿತ್ತು. ಅಂದರೆ ಅದರಲ್ಲಿ ಕಡೆ ಕುಸ್ತಿ ನಿಂದೆ ಹೇಳ್ತೀನಪ್ಪ. ಹೌದತ್ತಿಗೆ, ಆ ದಡೆ ಹುಡುಗರು ಕಡೆ ಕಿತ್ತು ತಂದೆ ಅತ್ತಿಗೆಮ್ಮ. ಆ ಕಣದಲ್ಲಿ ಗಡಿ ನೋಡಿ ನನ್ನ ಮೈಯೆಲ್ಲ ರೋಮಾಂಚಗೊಂಡಿತ್ತು. ನನ್ನಲ್ಲಿ ಭೀಮನ ಶಕ್ತಿ ಹೊಂದಿದೆ. ನೀವು ತುತ್ತು ಮಾಡಿ ಉಣಿಸಿದು ಆ ರಕ್ತ ಪೂಜೆ ಇತ್ತು.
ಏನು ಹೇಳ್ತಿರೋ ಸಹೋದರ? ನಾವನಿಗೆ ಗೊತ್ತಿಲ್ಲಂಗೆ ಊರಲ್ಲಿ ಜಾತ್ರೆ ಕುಸ್ತಿರ್ತೈತಪ್ಪ ಈ ಮಾಚನೂರದ. ಊರಿಗೆ ದೊಡ್ಡವನಾದ ಆ ಸಿದ್ದೇಗೌಡನೇ ಆ ಕುಸ್ತಿಕನ ಏರ್ಪಡಿಸಿದ್ದ. ಅವನ ಮಗ ಬಂದ ಕಡೆನೆ ನನ್ನ ಪಂದರದ ಕಡೆ ಕಡಿ. ಮೈದುಲ, ಆ ನೀಚರ ಕಣದಲ್ಲಿ ನೀನೇಕಪ್ಪ ಹೋಗಲು? ಅಲ್ರಾಮ, ಏನು ನಿನ್ನ ರೈಸದ ಕಡೆ? ಬೇಗ ಹೇಳಿ, ಏನಾಯ್ತು ಅಂತ? ಜಿಲ್ಲಾ ಸರ್ಕಾರಿ ಚುನಾವಣೆ ಅಭ್ಯರ್ಥಿ ಆದಾಗ ಈ ಸೊಸೈಟಿ ಈ ಭಾಗದ MLA ಕೂಡಿಸಿ ಅವರು ಮತ ಕೇಳಿದರು. ಅದನ್ನು ಸಹಿಸಿಕೊಳ್ಳೆ ಅವರಿಗೆ ಜೀವನ ಬೆದರಿಕೆ ಹಾಕಿಲ್ಲ. ಮುಂದೇನಾದ ಸಹೋದರ? ಅದರಲ್ಲಿ ಒಬ್ಬ ಎದುರಿತ್ತು ನಮಗೆ ಜೀವನ ಬೆದರಿಕೆ ಆಗ್ತಿರಲ್ರಿ, ನಮಗೂ ಸಂವಿಧಾನದ ಹಕ್ಕಿದೆ. ಇದು ರಾಜ ಮಹಾರಾಜರ ಆಳ್ಕೆ ಅಲ್ಲ, ಇದು ಪ್ರಜಾಪ್ರಭುತ್ವ ಅಲ್ಲ. ಆದಾಗ ಆ ಕರೆಯಿಂದ ಓಡಿಸಿಬಿಟ್ಟ. ಅಲ್ಲಿ ಇದ್ದ ಜನರು ಎಲ್ಲರೂ ಎದ್ದು ಓಡಿ ಹೋದರು. ಸಹೋದರ, ಆ ಸಿದ್ದಲಿಂಗವರು ಈತನ ಪರವಾಗಿ ಎದ್ದು ನಿಂತು, ಲೇ ಯಾರಾದ್ರೂ ಗಣಿಸಿದರೆ ನನ್ನ ಕರೆಯನ್ನು ಕೂಡ ಕುಸ್ತಿರಿ ಅಂದ. ಅವನ ಕೂಗಿ ಎದ್ದಾಬಿಟ್ಟೆ. ಮೈದುನ, ಆ ಊರಿಯ ಮಾತಿಗೆ ನೀನೇಕಪ್ಪ ವಾದಿಸಲು ಹೋದೆ? ಕೂರಿಯರಾದರೇನು ಮಹಾರಾಜರಾದರೇನು ಆ ಕೌರವರು ದುರೇಣನಾದರೇನು ಅಲ್ಲ, ಹಾಗಾದ್ರೆ ಏನನ್ನ ಗೊತ್ತಿಲ್ಲ. ಲೇ ಹರಾಮ್ ಕೋರ್, ರಾಮಲಿಂಗನ ತಮ್ಮರನ್ನ ಏರಿ ನಿಮ್ಮ ಅಪ್ಪನಲ್ಲಿ ಹುಟ್ಟಿದ ಮಗಾಗಿದ್ದರೆ ನನ್ನ ಕರೆ ಕೂಡ ಸರಿಸರನ್ನು ಮೀಸಿ ಮೇಲೆ ಕೈ ಎಳೆದ. ಅಪ್ಪಗ ಹುಟ್ಟಿದ ಮಗ ನಾನೇ ಎದ್ದು ಸತ್ತು ಹೊರಗೆ ಬರ್ಬೇಕಿತ್ತು ಮೈದುನ. ಸತ್ತು ಹೊರದಷ್ಟೇ ಹೊತ್ತಿಗೆ ಆ ಗಣಿಗಳು ಕಡೆ ಕಿತ್ತು ತಂದೆ. ಆ ಚಟ್ಟನೆ ಗೌಡನ ಮುಂದೆ ಎದ್ದು ನಿಂತು ಬೀಸಿ ತಿರುಗಿದೆ. ಆ ಕೆರೆಯಲ್ಲಿ ಕೈ ಇದೆ. ಆ ಸಿದ್ದನಿಗೆ ಏನಿದೆ? ಲೇ ಸಿದ್ದನವರ, ನಮ್ಮ ಅಪ್ಪದ ಹುಟ್ಟಿದ ಮಗ ನಾನಾಗಿ ನಿನ್ನ ಕರೆಯನ್ನು ಕೈಲಿ ನೋಡ್ತಾರು. ಅರಸರಲ್ಲಿ ಒಂದು ಕರೆ 10 ಸರಿಯವರು ಹೊತ್ತು ನೆಲಕ್ಕೆ ಹೆಜ್ಜೆ ಬಿಚ್ಚುವಂತೆ ಆ ಕರಿಯನ ಎದೆ ಮೇಲೆ ಕಾಲಿಟ್ಟು ಆ ಗೌಡಿಗೆ ಕೂಗಿ ಹೇಳಿದೆ, ಲೇ ಗೌಡ, ನಿಮ್ಮ ಅಪ್ಪಗ ಹುಟ್ಟಿದ ಮಗ ಆಗಿದ್ದೇನೆ, ಬಾಂಧ ಮೇಲೆ ಕುಸ್ತಿಗೆ ಅಂದೆ. ಅಲ್ಲಿದ್ದು ಜನರು ನನ್ನ ಹೊತ್ತುಕೊಂಡು ರಾಜಧಾನಿಗೆ ಹೋಗಿದ್ದಾರೆ. ನಿನ್ನ ಮಾತನ್ನು ಕೇಳಿ ಈ 3 ಲೋಕವಣೆ ನನ್ನ ಮೇಲೆ ಬಿದ್ದಂತಾಯ್ತಲ್ಲ, ಬಿದ್ದಂತಾಯ್ತು. ಸ್ವಾಮಿ, ಯಾಕ್ರಿ ನೀವೇ ಹೆದರ್ತೀರಾ? ನನ್ನ ಮೈದುನ ಗೆದ್ದು ಬಂದಿದ್ದಾನೆ. ಮುಂದೊಂದು ದಿನ ಅವರ ಪತನ ಹಾರೋದು ನನ್ನ ಮೈದುನಿಂದಲೇ. ಹೌದಲ್ಲ, ಅತ್ತಿಗೆ ಮಾತಿನಲ್ಲಿ ನಿಜ ಇದೆ. ಮಾಡಿದವರಿಗೆ ಮಾಡು ತೀರಿಸಬೇಕೆಂಬುದು ಗಾಂಧಿ ಸುಭಾಷ್ ಚಂದ್ರ ಬೋಸ್ರ ಮಾತಿದೆ. ಮಾನವಿಲ್ಲದ ಮಡಿಯೊಂದು ಗಾಂಧೀಜಿಯವರ ಮಾತಿದೆ. ಅದು ಸತ್ಯವಾಗಬೇಕಾದರೆ ನನ್ನಂತ ವಿದ್ಯಾವಂತ ಒಬ್ಬ ಎದ್ದು ಮುಂದೆ ಬರಲೇಬೇಕು. ಅಂದಾಗ ಅದು ಗಾಂಧೀಜಿಯವರ ರಾಜ್ಯ ಆಗುತ್ತದೆ, ಇಲ್ಲವಾದ್ರೆ ರಾಮ ರಾಜ್ಯ ಆಗುತ್ತದೆ.
ಉತ್ಸಾಹದಲ್ಲಿ ಇದೆಲ್ಲ ತಿಳಿಯಬೇಕನ್ನ ಅಣ್ಣನ ಮಾತಿನಲ್ಲಿ ಸತ್ಯಾಂಶವಿದೆ. ಯುವಕರ ಶಕ್ತಿ ವಿದ್ಯುತ್ ಶಕ್ತಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಹೌದು ಸೋದರ, ನೀನು ಓದು ಡಿಗ್ರಿ ಮುಗೀತಲ್ಲಪ್ಪ. ಹೌದಣ್ಣ, ಪ್ರಥಮ ರ್ಯಾಂಕ್ ಬರುವ ಹಂತದಲ್ಲಿದೆಯಲ್ಲ, ಎಲ್ಲ ನಿಮ್ಮ ಆಶೀರ್ವಾದ. ನನ್ನ ಆಶೀರ್ವಾದಕ್ಕಿಂತ ಶಾತಳ ತಂದೆ ತಾಯಿ ಆಶೀರ್ವಾದ ಇದೆಯಪ್ಪ. ನಾವು ನಿಂತಿರುವ ನೆಲ, ಭೂಮಿ, ಹೊಲ, ಆಸ್ತಿ, ಹುಟ್ಟಿರೋ ಬಟ್ಟೆ, ಉಡಿತಿರುವ ಅಣ್ಣ ಎಲ್ಲ ಅವರದೇಪ್ಪ, ಎಲ್ಲ ಅವರದೇ. ಹೌದಣ್ಣ, ಪ್ರಾಣರು ಕೂಡ ಪದೇ ಪದೇ ಇವರ ಬಗ್ಗೆನೇ ಹೇಳುತ್ತಿರುತ್ತಾರೆ. ಅವರು ಅದಂತಹ ಗಣಕಾರ್ಯ ಕೆಲಸ ಮಾಡಿದಾರೆಂದು ನಮಗೂ ಸ್ವಲ್ಪ ಸವಿಸ್ತಾರವಾಗಿ ಹೇಳೋಣ. ಅದು ಈಗ ಹೇಳಕ್ ಬರೋದಿಲ್ಲ ತಮ್ಮ, ಮುಂದೊಂದು ದಿನ ಅದಕ್ಕೆ ಸಮಯ ಬಂದೇ ಬರ್ತದೆ, ಅವಾಗ ಹೇಳ್ತೀನಪ್ಪ. ಹಾಗಾದರೆ ಅಂತವ್ರ ಮಗಳಾದ ನನ್ನ ಅತ್ತಿಗೆ ಪುಣ್ಯವಂತೆಯೇ ಸರಿ. ಅದನ್ನ ಈ ಬಾಯಿಂದ ಹೇಳ್ಬಾರ್ದಪ್ಪ, ಮುಂದೊಂದ್ ದಿನ ಹೇಳ್ತೀನಿ ತಗೋ. ಇದ ಸಂದರ್ಭದಾಗ ಹಾಡನ್ನ ಹಾಡ್ಬಿಡ್ರಿ. ಹೌದ್ರಿ, ನನ್ನ ಮೈದುನ ಅಂದ್ರೆ ಸಾಮಾನ್ಯರಲ್ಲ. ಹುಲಿ ಕಂಡ್ರೆ ರಾಜ ಹುಲಿಗಳಿದ್ದ ಹಾಗೆ. ಹುಲಿ ಅಲ್ಲ, ಯಾಕೆ ಹುಲಿ? ಗೊತ್ತಾಯ್ತಪ್ಪ, ಆಯ್ತು. ಈ ಸಂತೋಷದಲ್ಲಿ ಎಲ್ಲೇ ಸಿರಿ ಮಾಡಿ ಉಳಿಯೋಣ. ಬನ್ರಿಪ್ಪ, ನಿಮ್ಗೋಸ್ಕರ ಬಿಸಿ ಬಿಸಿ ಆದ ಹೋಳಿಗೆ ಮಾಡಿದ್ದೇನೆ. ಎಲ್ಲ ಸೇರಿ ಊಟ ಮಾಡೋಣ. ಗೊತ್ತಾಯ್ತಪ್ಪ, ಕುಂದು ಕುಂದು ಹೊಟ್ಟೆ ಹಸ್ತಿರ್ಬೇಕು ನಿಂದು. ಆಯ್ತು, ಬಾರಪ್ಪ ಊಟ ಮಾಡೋಣ. ನಡಿ.